ಜೋಶಿ ವರ್ಸಸ್ ದಿಂಗಾಲೇಶ್ವರ ಸ್ವಾಮೀಜಿ ಇಂಥದ್ದೊಂದು ಟಫ್ ಫೈಟ್ಗೆ ಧಾರವಾಡ ಅಖಾಡ ಅಣಿಯಾಗಿದೆ. ಇಬ್ಬರ ಜಗಳದಲ್ಲಿ ಲಾಭ ಪಡೆಯೋದೇ ಕಾಂಗ್ರೆಸ್ ಲೆಕ್ಕಾಚಾರ ಅನ್ನುವಂತಾಗಿದೆ. ಈ ಕುರಿತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಲೋಕಸಮರದಲ್ಲಿ ದಿಂಗಾಲೇಶ್ವರ ವರ್ಸಸ್ ಜೋಶಿ ಫೈಟ್. ಧಾರವಾಡದಲ್ಲಿ ಬದಲಾಗ್ತಾರ ಕೈ ಕ್ಯಾಂಡಿಡೇಟ್. ದಿಂಗಾಲೇಶ್ವರ ಸ್ವಾಮೀಜಿಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಪ್ರಹ್ಲಾದ್ ಜೋಶಿ ಫೈಟ್ ಜೋರಾಗಿದೆ. ಪಕ್ಷೇತರವಾಗಿ ಅಖಾಡಕ್ಕೆ ಇಳಿಯಲು ದಿಂಗಾಲೇಶ್ವರ ಸ್ವಾಮೀಜಿ ಡಿಸೈಡ್ ಮಾಡದಂತೆ ಕಾಣ್ತಾ ಇದೆ. ಇದರ ಲಾಭ ಪಡೆಯೋಕೆ ಕಾಂಗ್ರೆಸ್ ಕೂಡ ಲೆಕ್ಕ ಹಾಕ್ತಿದೆ. ಧಾರವಾಡ ಕಣದಲ್ಲಿ ಸೆಟ್ಟು ಹೊಡೆದು ನಿಂತಿರುವ ಸ್ವಾಮೀಜಿ ಬೆನ್ನಿಗೆ ನಿಲ್ಲೋಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಬದಲು ದಿಂಗಾಲೇಶ್ವರ ಸ್ವಾಮೀಜಿಗೆ ಬೆಂಬಲ ನೀಡುವುದರ ಹಿಂದೆ ಹಲವು ಗೇಮ್ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಸಿಎಂ ಮನವೊಲಿಕೆ ಯತ್ನವೂ ನಡೀತಾ ಇದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಹೈಕಮಾಂಡ್ ಹೊಸ್ತಲಿಗೆ ಈ ವಿಷಯ ಹೋಗುತ್ತೆ. ಫೈನಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರನ್ನೇ ಕಾಂಗ್ರೆಸ್ ಬೆಂಬಲಿಸೋ ಸ್ಕೆಚ್ ಹಾಕ್ತಾ ಇದೆ. ಇದರ ಹಿಂದೆ ಏನೆಲ್ಲ ತಂತ್ರಗಾರಿಕೆ ಇದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ, ಲಿಂಗಾಯತರಿಗೆ ಮಣೆ ಹಾಕಿರುವುದಾಗಿ ಪ್ರಚಾರ, ಕಾಂಗ್ರೆಸ್ ಲಿಂಗಾಯತರ ಪರ ಇರುವುದಾಗಿ ಸಂದೇಶ, ವಿನೋದ್ ಅಸೂಟಿಗೆ ಹೋಲಿಸಿದರೆ ಶ್ರೀಗಳೇ ಉತ್ತಮ, ಜೋಶಿ ವಿರುದ್ಧ ದಿಂಗಾಲೇಶ್ವರರು ಪ್ರಬಲ ಅಭ್ಯರ್ಥಿ, ಒಂದು ಹಂತದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ. ಇಂಥ ತಂತ್ರಗಾರಿಕೆ ಮೇಲೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಬದಲಾವಣೆಗೆ ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ಹಿಂದೆ ನಾವು ಟ್ರೈಲ್ ಮಾಡಿದ್ದೇವೆ, ಬೇರೆ ಶೈಲಿಗೆ ಕೊಟ್ಟು ನಾವು ಟ್ರೈಲ್ ಮಾಡಿದ್ದೇವೆ. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ, ನಮ್ಮೊಂದು ಚರ್ಚೆ ಮಾಡ್ತೀನಿ. ನನ್ನ ಬಂದಲ್ಲಿ ಡಿಮ್ಯಾಂಡ್ ಕೊಟ್ಟಿರ್ಬೇಕು, ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ. ಬಟ್ ಪರಿಸ್ಥಿತಿ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಾಲು ಆರೋಪ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಸ್ಥಾನ ಕಳೆದುಕೊಳ್ಳೋಕೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಸಿಗದೇ ಇರುವುದಕ್ಕೆ ಜೋಶಿಯೇ ಕಾರಣ. ಅವರ ವಿರುದ್ಧ ತಾವು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತಿದ್ದಾರೆ. ಅಲ್ಲದೆ ಎಲ್ಲಾ ಪಕ್ಷಗಳಲ್ಲಿ ತಮ್ಮ ಅಭಿಮಾನಿಗಳಿದ್ದು ಗೆಲುವು ಸಾಧಿಸೋದು ನಿಶ್ಚಿತ ಅಂತಿದ್ದಾರೆ. ಇದು ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅಂತ ಅನ್ಕೊಳ್ಳೋದ್ರ ಬದಲಿ ಜೋಶಿಯ ವಿರುದ್ಧ ಹೋರಾಟವನ್ನು ಮಾಡಿದ್ದೇನೆ. ಇವತ್ತಿನ ದಿವಸ ನನ್ನ ವಿಚಾರಗಳನ್ನೆಲ್ಲ ಪ್ರಕಟ ಮಾಡಿದ್ದೇನೆ. ನಾನು ಇಷ್ಟೇ ಹೇಳಿದೆ, ಅವರನ್ನು ಬದಲಾವಣೆ ಮಾಡಿದರೆ ನಮ್ಮದು ಯಾವ ಹೋರಾಟನೂ ಇಲ್ಲ, ರಾಜಕೀಯ ಪ್ರವೇಶನೂ ಇಲ್ಲ ಅಂತಕ್ಕಂತಹ ಮಾತನ್ನು ನಾವು ಹೇಳಿದ್ವಿ. ಬಹುಶಃ ಅವರು ಬದಲಾವಣೆ ಮಾಡದೇ ಇರೋದ್ರಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ. ಒಟ್ಟಿನಲ್ಲಿ ಧಾರವಾಡ ಲೋಕಸಭಾ ಅಖಾಡ ಬಿಗ್ ಫೈಟ್ಗೆ ಅಣಿಯಾಗ್ತಾ ಇದೆ. ಜೋಶಿ ಮತ್ತು ದಿಂಗಾಲೇಶ್ವರರ ನಡುವಿನ ಕಾದಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.